ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾಚ್ ಒಂದರಲ್ಲಿ ಕೆನಡಾವನ್ನ ಒಂದೇ ಕಡೆ ಅಕ್ಷರಶಃ ಪುಡಿಪುಡಿ ಮಾಡಿ ಭರ್ಜರಿ ಗೆಲುವು ಸಾಧಿಸಿದೆ. ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ಮಾರಕ ಬೌಲಿಂಗ್ ಇದಕ್ಕೆ ಕಾರಣ. ಏಡನ್ ಮಾರ್ಕ್ರಮ್ ಭರ್ಜರಿ ಇನ್ನಿಂಗ್ಸ್ ಆಡಿ ತಂಡವನ್ನ ಮುನ್ನಡೆಸಿದ್ರೆ, ಟ್ರಿಸ್ಟಾನ್ ಸ್ಟಬ್ಸ್ ಅವರ ಪವರ್ ಹಿಟ್ಟಿಂಗ್ ಮತ್ತು ರಿಯಾನ್ ರಿಕೆಲ್ಟನ್ ಅವರ ಗಟ್ಟಿ ಆರಂಭಿಕ ಜೊತೆ ಅದಕ್ಕೆ ನೆರವಾಗಿದೆ. ಲುಂಗಿ ಎಂಗಿಡಿ ಮತ್ತು ಮಾರ್ಕೋ ಜಾನ್ಸನ್ ಬೌಲಿಂಗ್ ದಾಳಿಯನ್ನ ಮುನ್ನಡೆಸಿ ಕೆನಡಾದ ಬ್ಯಾಟಿಂಗ್ ಲೈನಪ್ ಅನ್ನ ಆರಂಭದಲ್ಲೇ ಛಿದ್ರಗೊಳಿಸಿದ್ರು. ಕೇಶವ್ ಮಹಾರಾಜ್ ಮಧ್ಯದ ಓವರ್ಗಳಲ್ಲಿ ತಮ್ಮ ಸ್ಪಿನ್ ಬಲೆ ಹೆಣೆದು ಪ್ರಮುಖ ವಿಕೆಟ್ಗಳನ್ನ ಕಬಳಿಸಿದ್ರು. ಪ್ರೋಟೀಸ್ ತಂಡ ಒಂದು ದೊಡ್ಡ ಮೊತ್ತವನ್ನ ಪೇರಿಸಿತು, ಅದನ್ನ ಕೆನಡಾ ವ್ಯರ್ಥವಾಗಿ ಬೆನ್ನಟ್ಟಿತು. ಹರ್ಷ ಥಾಕರ್ ಒಂಟಿ ಹೋರಾಟ ನಡೆಸಿದರೂ ಪ್ರಯೋಜನವಾಗಲಿಲ್ಲ. ಈ ಗೆಲುವು ಸೌತ್ ಆಫ್ರಿಕಾವನ್ನ ಅಂಕಪಟ್ಟಿಯಲ್ಲಿ ಮೇಲಕ್ಕೆತ್ತಿದ್ದು, ಟಾಪ್ ಟಿಯರ್ ತಂಡವಾಗಿ ಅವರ ಸ್ಥಾನವನ್ನ ಮತ್ತೊಮ್ಮೆ ದೃಢಪಡಿಸಿದೆ. ಇನ್ನು ಕೆನಡಾ ತಂಡಕ್ಕೆ ಈ ಸೋಲು ಬಲಿಷ್ಠ ತಂಡಗಳ ಎದುರು ಯಾವ್ಯಾವ ಕ್ಷೇತ್ರದಲ್ಲಿ ಇನ್ನೂ ಬೆಳೆಯಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದೆ. ಪಂದ್ಯವು ಯಾವುದೇ ಅಡಚಣೆಯಿಲ್ಲದೆ ತಟಸ್ಥ ಕ್ರೀಡಾಂಗಣದಲ್ಲಿ ನಡೆಯಿತು. ಸೌತ್ ಆಫ್ರಿಕಾ ಆರಂಭದಿಂದಲೂ ಸಂಪೂರ್ಣ ಪಾರುಪತ್ಯ ಸಾಧಿಸಿತ್ತು. ನಕ್ಷತ್ರ ಚಿಹ್ನೆ ಇದು ಯಾಕೆ ಮುಖ್ಯ ಅಂದ್ರೆ, ನಕ್ಷತ್ರ ಚಿಹ್ನೆ ಈ ಫಲಿತಾಂಶ ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ಗಳ ಮೇಲೆ ಪರಿಣಾಮ ಬೀರುತ್ತೆ. ದೊಡ್ಡ ಟೂರ್ನಮೆಂಟ್ಗಳಿಗೆ ಮುಂಚೆ ಸೌತ್ ಆಫ್ರಿಕಾ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಇದು ಸಹಕಾರಿ. ಇತ್ತ ಕೆನಡಾ ತಂಡಕ್ಕೆ ಇದು ಅಮೂಲ್ಯ ಅನುಭವ ನೀಡುತ್ತೆ. ಅಧಿಕೃತ ಸ್ಕೋರ್ ಕಾರ್ಡ್ ಪ್ರಕಾರ ಸೌತ್ ಆಫ್ರಿಕಾ ಭಾರಿ ಅಂತರದಿಂದ ಗೆದ್ದಿದೆ. ಇನ್ನು ವೈಯಕ್ತಿಕ ಪ್ರದರ್ಶನಗಳ ಅಂಕಿಅಂಶಗಳು ಅವರು ಎಲ್ಲಾ ವಿಭಾಗಗಳಲ್ಲೂ ಮೇಲುಗೈ ಸಾಧಿಸಿದ್ದನ್ನ ಸ್ಪಷ್ಟಪಡಿಸುತ್ತೆ. ನಕ್ಷತ್ರ ಚಿಹ್ನೆ ಅಂಕಿಅಂಶಗಳು. ನಕ್ಷತ್ರ ಚಿಹ್ನೆ ಮಾರ್ಕ್ರಮ್ 80 ರನ್ ಬಾರಿಸಿ ಇನ್ನಿಂಗ್ಸ್ಗೆ ಆಧಾರವಾದರೆ, ಸ್ಟಬ್ಸ್ 65, ರಿಕೆಲ್ಟನ್ 45 ರನ್ ಚಚ್ಚಿದ್ರು. ಬೌಲಿಂಗ್ನಲ್ಲಿ ಎಂಗಿಡಿ 4 ವಿಕೆಟ್, ಜಾನ್ಸನ್ 3, ಮಹಾರಾಜ್ 2 ವಿಕೆಟ್ ಕಿತ್ತರು. ಕೆನಡಾ ಪರ ಥಾಕರ್ 35 ರನ್ ಗಳಿಸಿ ಹೆಚ್ಚು ರನ್ ಬಾರಿಸಿದ ಆಟಗಾರರಾದ್ರು. ನಕ್ಷತ್ರ ಚಿಹ್ನೆ ಪಂದ್ಯ ಹೇಗೆ ನಡೆಯಿತು ಅಂದ್ರೆ, ಸೌತ್ ಆಫ್ರಿಕಾ ಕೇವಲ 8 ಓವರ್ಗಳಲ್ಲಿ 50 ರನ್ ಪೂರೈಸಿ, ಉತ್ತಮ ಜೊತೆಗಾರಿಕೆ ಕಟ್ಟಿ, 20 ಓವರ್ಗಳ ಬಳಿಕ ಇನ್ನಿಂಗ್ಸ್ ವೇಗ ಹೆಚ್ಚಿಸಿತು. ಇನ್ನು ಕೆನಡಾ ತಂಡ ಆರಂಭದಲ್ಲೇ ವಿಕೆಟ್ಗಳನ್ನ ಕಳೆದುಕೊಂಡು ಮತ್ತೆ ಚೇತರಿಸಿಕೊಳ್ಳಲೇ ಇಲ್ಲ. ನಕ್ಷತ್ರ ಚಿಹ್ನೆ ಅಂಕಪಟ್ಟಿ. ಸೌತ್ ಆಫ್ರಿಕಾ ಈಗ ಗ್ರೂಪ್ ಸ್ಟ್ಯಾಂಡಿಂಗ್ಸ್ನಲ್ಲಿ ಆರಾಮವಾಗಿ ಟಾಪ್ನಲ್ಲಿದೆ. ಈ ಪ್ರದರ್ಶನ ಐಸಿಸಿ ಟೂರ್ನಮೆಂಟ್ಗಳಿಗೆ ಪ್ರೋಟೀಸ್ ತಂಡ ಸಿದ್ಧವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಪವರ್, ಆಟದ ಗತಿಯನ್ನ ಮೊದಲೇ ಸೆಟ್ ಮಾಡಿತ್ತು. ರಯಾನ್ ರಿಕೆಲ್ಟನ್ ಮತ್ತೆ ಏಡೆನ್ ಮಾರ್ಕ್ರಾಮ್ ಓಪನಿಂಗ್ಗೆ ಬಂದು, ಎಚ್ಚರಿಕೆ ಮತ್ತೆ ಅಟ್ಯಾಕ್ ಮಿಕ್ಸ್ ಮಾಡಿ 90 ರನ್ ಪಾರ್ಟ್ನರ್ಶಿಪ್ ಕಟ್ಹಾಕಿದ್ರು. ರಿಕೆಲ್ಟನ್ 55 ಬಾಲ್ಗೆ 45 ರನ್ ಬಾರಿಸಿ, ಬಂದ್ ಬಾಲ್ಗಳನ್ನ ಸರಿಯಾಗಿ ದಂಡಿಸಿದ್ರು. ಮಾರ್ಕ್ರಾಮ್ ಆಮೇಲೆ ಗೇರ್ ಚೇಂಜ್ ಮಾಡಿ, ಅರ್ಧಶತಕ ಬಾರಿಸ್ತಿದ್ದಂತೆ ಔಟ್ ಆದ್ರು. ಟ್ರಿಸ್ಟಾನ್ ಸ್ಟಬ್ಸ್ ಮಿಡಲ್ ಆರ್ಡರ್ಗೆ ಬಂದು ಸಿಡಿದಿದ್ರು, 42 ಬಾಲ್ನಲ್ಲಿ 4 ಸಿಕ್ಸರ್ ಸೇರಿ 65 ರನ್ ಚಚ್ಚಿದ್ರು. ಸಣ್ಣ ಕುಸಿತ ಆಗ್ತಿದ್ದಂತೆ ಅವರ ಕೌಂಟರ್ ಅಟ್ಯಾಕ್ ಟೋಟಲ್ ಸ್ಕೋರ್ನ 280 ದಾಟಿಸಿಬಿಡ್ತು. ಲೋವರ್ ಆರ್ಡರ್ ಕೂಡ ಸ್ಪೀಡಾಗಿ ರನ್ ಸೇರಿಸ್ತು, ಅದ್ರಲ್ಲಿ ಮಾರ್ಕೋ ಜಾನ್ಸನ್ 10 ಬಾಲ್ನಲ್ಲಿ 20 ರನ್ ಕೊಡುಗೆ ಕೊಟ್ರು. ಚೇಸ್ಗೆ ಅಂತ ಬೌಲರ್ಗಳು ಸರಿಯಾಗಿ ರೆಸ್ಟ್ ತಗೊಂಡಿದ್ರು. ಕೆನಡಾ ಸ್ಟಾರ್ಟ್ ಚೆನ್ನಾಗಿ ಮಾಡಿತ್ತು, ಆದ್ರೆ ಲುಂಗಿ ಎಂಗಿಡಿ ಪವರ್ಪ್ಲೇನಲ್ಲೇ 2 ವಿಕೆಟ್ ಕಿತ್ತು, ಅವರನ್ನ 25 ರನ್ಗೆ 3 ವಿಕೆಟ್ಗೆ ಕುಸಿಯುವಂತೆ ಮಾಡಿದ್ರು. ಎಂಗಿಡಿ ಸ್ವಿಂಗ್ ಮತ್ತೆ ಪೇಸ್ ಓಪನರ್ಸ್ಗೆ ದೊಡ್ಡ ತಲೆನೋವಾಗಿತ್ತು. ಕೊನೆಗೆ 32 ರನ್ಗೆ 4 ವಿಕೆಟ್ ತೆಗೆದ್ರು. ಮಾರ್ಕೋ ಜಾನ್ಸನ್ ಅದಕ್ಕೆ ಸಪೋರ್ಟ್ ಕೊಟ್ಟು 28 ರನ್ಗೆ 3 ವಿಕೆಟ್ ತೆಗೆದಿದ್ರು. ಅವರ ಬೌನ್ಸ್ನಿಂದಾಗಿ ಬ್ಯಾಟ್ ಅಂಚುಗಳಿಗೆ ತಾಗಿ ವಿಕೆಟ್ ಬಿದ್ವು. ಕೇಶವ್ ಮಹಾರಾಜ್ ಪವರ್ಪ್ಲೇ ಆದ್ಮೇಲೆ ಬಂದು, 35 ರನ್ಗೆ 2 ವಿಕೆಟ್ ತೆಗೆದು ಮಿಡಲ್ ಆರ್ಡರ್ನ ಪೀಸ್ ಮಾಡಿದ್ರು. ಹರ್ಷ್ ಥೇಕರ್ ಮಾತ್ರ 60 ಬಾಲ್ನಲ್ಲಿ 35 ರನ್ ಬಾರಿಸಿ, ತುಂಬಾ ಹೊತ್ತು ಕ್ರೀಸ್ನಲ್ಲಿ ನಿಂತಿದ್ರು, ಆದ್ರೆ ಅವರಿಗೆ ಸಪೋರ್ಟ್ ಸಿಗ್ಲಿಲ್ಲ. ಕೆನಡಾಗೆ ಟೋಟಲ್ ಆಗಿ 70 ರನ್ ಕಡಿಮೆ ಬಿತ್ತು. ಪ್ರಮುಖ ಕ್ಷಣಗಳು ಅಂದ್ರೆ, 25ನೇ ಓವರ್ನಲ್ಲಿ ಸ್ಟಬ್ಸ್ ಸಿಕ್ಸರ್ ಸುರಿಮಳೆ, 5ನೇ ಓವರ್ನಲ್ಲಿ ಎಂಗಿಡಿಗೆ ಹ್ಯಾಟ್ರಿಕ್ ಚಾನ್ಸ್ ಸಿಕ್ಕಿದ್ದು. ದಕ್ಷಿಣ ಆಫ್ರಿಕಾ ಫೀಲ್ಡಿಂಗ್ ಅಂತೂ ಅದ್ಭುತವಾಗಿತ್ತು, 3 ರನ್ ಔಟ್ ಮಾಡಿದ್ರು. ಎರಡೂ ತಂಡಗಳ ಹಿಂದಿನ ಮುಖಾಮುಖಿಗಳನ್ನು ನೋಡಿದ್ರೆ ಸೌತ್ ಆಫ್ರಿಕಾ ಕೈಮೇಲಾಗಿದೆ ಅನ್ನೋದು ಸ್ಪಷ್ಟ. ಈ ಗೆಲುವಿನೊಂದಿಗೆ ಅವರ ಪ್ರಾಬಲ್ಯ ಇನ್ನಷ್ಟು ಹೆಚ್ಚಾಗಿದೆ. ಹಿಂದೆ ನಡೆದ ಪಂದ್ಯಗಳಲ್ಲೂ ಇದೇ ತರಹ ಇತ್ತು. ಪ್ರೋಟೀಸ್ ತಂಡದ ಬಲಿಷ್ಠ ಆಟಗಾರರು ಕೆನಡಾವನ್ನ ಸಂಪೂರ್ಣವಾಗಿ ಮಣಿಸಿದ್ದರು. ಪಾಯಿಂಟ್ಸ್ ಟೇಬಲ್ ಅಪ್ಡೇಟ್ ಆದ್ಮೇಲೆ ಸೌತ್ ಆಫ್ರಿಕಾ ಪೂಲ್ ಎಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಕೆನಡಾ ತಂಡ ಮಾತ್ರ ಮಧ್ಯಮ ಸ್ಥಾನದಲ್ಲೇ ಉಳಿದಿದೆ. ಈ ಫಲಿತಾಂಶದಿಂದ ಟೂರ್ನಮೆಂಟ್ ಮೇಲೆ ಏನೆಲ್ಲಾ ಪರಿಣಾಮ ಆಗಬಹುದು ಅಂದ್ರೆ, ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ ಸ್ಥಾನ ಪಕ್ಕಾ ಮಾಡಿಕೊಂಡಿದೆ. ಇನ್ನು ಕೆನಡಾ ತಂಡ ರೆಲೆಗೇಷನ್ ತಪ್ಪಿಸಿಕೊಳ್ಳೋಕೆ ಹೋರಾಟ ನಡೆಸಬೇಕಿದೆ. ಇನ್ನು ಆಟಗಾರರ ಪ್ರದರ್ಶನ ಹೇಗಿದೆ ಅಂದ್ರೆ, ಏಡನ್ ಮಾರ್ಕ್ರಾಮ್ ಕೆನಡಾ ವಿರುದ್ಧ 55 ಸರಾಸರಿ ಹೊಂದಿದ್ದು, ವಿಶ್ವಕಪ್ಗೆ ಪ್ರಮುಖ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ. ಟ್ರಿಸ್ಟಾನ್ ಸ್ಟಬ್ಸ್ ಒಬ್ಬ ಟಿ20 ಸ್ಪೆಷಲಿಸ್ಟ್ ಆಗಿ ಬೆಳೆದಿದ್ದಾರೆ. ಲುಂಗಿ ಎಂಗಿಡಿ ಗಾಯದಿಂದ ವಾಪಸ್ ಬಂದಿರುವುದು ತಂಡಕ್ಕೆ ಸರಿಯಾದ ಸಮಯಕ್ಕೆ ಆಸರೆಯಾಗಿದೆ. ಮಾರ್ಕೋ ಜಾನ್ಸನ್ ಅವರ ಆಲ್ರೌಂಡ್ ಸಾಮರ್ಥ್ಯ ತುಂಬಾನೇ ಮುಖ್ಯವಾಗಿದೆ. ಕೇಶವ್ ಮಹಾರಾಜ್ ವಿಕೆಟ್ ಟೇಕಿಂಗ್ನಲ್ಲಿ ಟಾಪ್ನಲ್ಲಿದ್ದಾರೆ. ರಿಯಾನ್ ರಿಕೆಲ್ಟನ್ ಓಪನಿಂಗ್ ರೋಲ್ನಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಂಡಿದ್ದಾರೆ. ಕೆನಡಾ ತಂಡದಲ್ಲಿ ಹರ್ಷ ಠಾಕೂರ್ ಅವರ ಮೆಚ್ಯೂರಿಟಿ ನೋಡಿದ್ರೆ, ಅವರು ಭವಿಷ್ಯದ ಸ್ಟಾರ್ ಆಗೋ ಲಕ್ಷಣ ಕಾಣಿಸ್ತಿದೆ. ಎರಡೂ ತಂಡಗಳ ಸ್ಟ್ರಾಟಜಿಗಳು ಭಿನ್ನವಾಗಿದ್ದವು. ಸೌತ್ ಆಫ್ರಿಕಾ ಬ್ಯಾಲೆನ್ಸ್ಡ್ ಆಗಿ ಅಗ್ರೆಸಿವ್ ಆಟ ಪ್ರದರ್ಶಿಸಿದ್ರೆ, ಕೆನಡಾ ತಂಡ ಡಿಫೆನ್ಸಿವ್ ಆಗಿ ಆಡಿತು. ಪಂದ್ಯದ ನಂತರ ಕ್ಯಾಪ್ಟನ್ಗಳು ಹೇಳಿದ್ದೇನು ಅಂದ್ರೆ, ಸೌತ್ ಆಫ್ರಿಕಾ ನಾಯಕರು ತಂಡದ ಉತ್ತಮ ಪ್ರದರ್ಶನವನ್ನು ಹೊಗಳಿದ್ರೆ, ಕೆನಡಾ ನಾಯಕರು
ಇದು ನಮ್ಮ ಕಲಿಕಾ ಹಂತ ಅಂತ ಹೇಳಿದ್ರು. ಇನ್ನು ವ್ಯಾಪಕವಾಗಿ ನೋಡಿದ್ರೆ ಇಟಲಿ ವರ್ಸಸ್ ಸ್ಕಾಟ್ಲೆಂಡ್ನಂತಹ ಪಂದ್ಯಗಳು ಪೈಪೋಟಿಯನ್ನ ಇನ್ನಷ್ಟು ಹೆಚ್ಚಿಸಿವೆ. ಸೌತ್ ಆಫ್ರಿಕಾ ತಂಡದ ಬೆಂಚ್ ಸ್ಟ್ರೆಂತ್ ಕೂಡ ಉತ್ತಮವಾಗಿದೆ ಅನ್ನೋದು ಈ ಪಂದ್ಯದಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಮ್ಯಾಚ್ ಸ್ಕೋರ್ಕಾರ್ಡ್ ನೋಡಿದ್ರೆ ಸೌತ್ ಆಫ್ರಿಕಾ ಎಲ್ಲಾ ವಿಭಾಗದಲ್ಲೂ ಮೇಲುಗೈ ಸಾಧಿಸಿದೆ ಅಂತ ಗೊತ್ತಾಗುತ್ತೆ. ಸೌತ್ ಆಫ್ರಿಕಾ 50 ಓವರ್ಗಳಲ್ಲಿ 6 ವಿಕೆಟ್ಗೆ 292 ರನ್. ರಿಕೆಲ್ಟನ್ 45, 55, ಮಾರ್ಕ್ರಾಮ್ 80, 92, ಸ್ಟಬ್ಸ್ 65, 42, ಜಾನ್ಸನ್ 20, 10. ಕೆನಡಾ 47.3 ಓವರ್ಗಳಲ್ಲಿ 222 ರನ್ಗಳಿಗೆ ಆಲ್ಔಟ್. ಥಾಕರ್ 35, 60, ಉಳಿದವರೆಲ್ಲರೂ 30 ರನ್ಗಿಂತ ಕಡಿಮೆ ರನ್ ಗಳಿಸಿದ್ದಾರೆ. ಬೌಲಿಂಗ್ ಎಂಗಿಡಿ 4/32, ಜಾನ್ಸನ್ 3/28, ಮಹಾರಾಜ್ 2/35. ಎಕ್ಸ್ಟ್ರಾಸ್ 18. ಪಂದ್ಯದ ಮುಖ್ಯಾಂಶಗಳು: ಪವರ್ ಪ್ಲೇಯಲ್ಲಿ ಸೌತ್ ಆಫ್ರಿಕಾ 62/0, ಕೆನಡಾ 42/3. ಮಧ್ಯಮ ಓವರ್ಗಳಲ್ಲೇ ಪಂದ್ಯ ಸಂಪೂರ್ಣ ಸೌತ್ ಆಫ್ರಿಕಾ ಕಡೆಗೆ ತಿರುಗಿತು. ಸೌತ್ ಆಫ್ರಿಕಾದ ಎಕಾನಮಿ ರೇಟ್ 4.4, ಕೆನಡಾದ್ದು 5.8. ಫೀಲ್ಡಿಂಗ್ 90% ಕ್ಯಾಚ್ ಯಶಸ್ಸು. ಈ ಸ್ಟ್ಯಾಟ್ಸ್ ಎಲ್ಲ ಐಸಿಸಿ ಅಧಿಕೃತ ದಾಖಲೆಗಳ ಪ್ರಕಾರ ಇವೆ. ಟೂರ್ನಮೆಂಟ್ ಸ್ವರೂಪ: ಗ್ರೂಪ್ ಹಂತದಿಂದ ನಾಕೌಟ್ ಹಂತ. ಸೌತ್ ಆಫ್ರಿಕಾ ಮುಂದಿನ ಹಂತಕ್ಕೆ ಮುನ್ನಡೆದಿದೆ. ಕೆನಡಾದ ಮುಂದಿನ ಪಂದ್ಯಗಳು ನಿರ್ಣಾಯಕವಾಗಿವೆ. ಆಟಗಾರರ ಮೈಲಿಗಲ್ಲುಗಳು: ಮಾರ್ಕ್ರಾಮ್ 2000 ಏಕದಿನ ರನ್, ಎಂಗಿಡಿ 100 ವಿಕೆಟ್ಗಳು. ಈ ಎಲ್ಲಾ ಮಾಹಿತಿ ಸೌತ್ ಆಫ್ರಿಕಾದ ಅದ್ಭುತ ಪ್ರದರ್ಶನವನ್ನೇ ಎತ್ತಿ ತೋರಿಸುತ್ತಿದೆ. ಇನ್ಮುಂದೆ ನೋಡೋದಾದ್ರೆ ಸೌತ್ ಆಫ್ರಿಕಾ ಗೆಲುವು ಅವರನ್ನ ಫೈನಲ್ಗೆ ಇನ್ನಷ್ಟು ಹತ್ತಿರ ತಂದಿದೆ. ಅವರು ಈಗ ಯಾರೂ ಮೀರಿಸಲಾಗದ ಜೋಶ್ನಲ್ಲಿದ್ದಾರೆ. ಕೆನಡಾ ತಂಡ ಮತ್ತೆ ತಮ್ಮನ್ನ ತಾವು ಕಟ್ಟಿಕೊಳ್ತಿದೆ, ಬ್ಯಾಟಿಂಗ್ನಲ್ಲಿ ಸ್ಥಿರತೆ ತರುವತ್ತ ಗಮನ ಹರಿಸ್ತಿದೆ. ಬಲಶಾಲಿ ಮತ್ತು ಹೊಸ ತಂಡಗಳ ನಡುವೆ ನಡೆಯೋ ಇಂತಹ ಪಂದ್ಯಗಳು ವಿಶ್ವ ಕ್ರಿಕೆಟ್ ಬೆಳವಣಿಗೆಗೆ ನಿಜಕ್ಕೂ ಸಹಾಯ ಮಾಡುತ್ತೆ. ಪ್ರೋಟೀಸ್ ಪಡೆಗೆ ಈ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡುವ ಗುರಿಯಿದೆ. ಇದರಿಂದ ನಾವು ಕಲಿಯಬಹುದಾದ ಮುಖ್ಯ ಅಂಶಗಳೇನು ಅಂದ್ರೆ: ನಕ್ಷತ್ರ ಚಿಹ್ನೆ ತಂಡದಲ್ಲಿ ಆಳವಾದ ಬ್ಯಾಟಿಂಗ್, ಬೌಲಿಂಗ್ ಇದ್ರೆ ಖಂಡಿತ ಪಂದ್ಯ ಗೆಲ್ಲಬಹುದು. ನಕ್ಷತ್ರ ಚಿಹ್ನೆ ಉತ್ತಮ ಪ್ರದರ್ಶನ ಕೊಟ್ಟ ಆಟಗಾರರು ಆಯ್ಕೆಗೆ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೋತಾರೆ. ನಕ್ಷತ್ರ ಚಿಹ್ನೆ ಪರಿಶೀಲಿಸಿದ ಗೆಲುವುಗಳು ಆ ತಂಡದ ಲೆಗಸಿಯನ್ನ ಭದ್ರಪಡಿಸುತ್ತೆ. ಸೌತ್ ಆಫ್ರಿಕಾ ಮತ್ತು ಕೆನಡಾ ನಡುವಿನ ಸರಣಿ ಮುಂದುವರಿದಿದ್ದು, ಮತ್ತೊಂದು ಪಂದ್ಯ ಎದುರಾಗಿದೆ. ಇದರ ಪರಿಣಾಮ ರ್ಯಾಂಕಿಂಗ್ ಮೇಲೂ ಬೀಳುತ್ತೆ. ಪ್ರೋಟೀಸ್ ತಂಡದ ಕೋಎಫಿಷಿಯೆಂಟ್ ಹೆಚ್ಚಳವಾಗುತ್ತೆ. ಕೆನಡಾ ತಂಡದ ಈ ಪುಟಿದೇಳುವ ಗುಣ ಅವರಿಗೆ ಇನ್ನಷ್ಟು ಆತ್ಮವಿಶ್ವಾಸವನ್ನ ತುಂಬುತ್ತೆ. ಉನ್ನತ ಮಟ್ಟದ ಕ್ರಿಕೆಟ್ಗೆ ಸ್ಥಿರತೆ ಬೇಕೇ ಬೇಕು. ಸೌತ್ ಆಫ್ರಿಕಾ ಇಲ್ಲಿ ಅದನ್ನ ಮಾಡಿ ತೋರಿಸಿದೆ.